ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕೆಪಿಎಸ್ಸಿ ಎಕ್ಸಾಮ್ ಗ್ರೂಪ್ ಸಿ ಎಕ್ಸಾಮ್ಸ್ ನಲ್ಲಿ ಬರುವಂತ ಜನರಲ್ ನಾಲೆಡ್ಜ್ ಕ್ವಶನ್ ಪೇಪರ್ ನಲ್ಲಿ ಬರೋ ಮ್ಯಾಥ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋದನ್ನ ಹೇಳ್ತೀನಿ. ಸೊ ಇದೇ ತರ ನನ್ನ ಹತ್ರ ಒಂದಷ್ಟು ಕಪಲ್ ಆಫ್ ಕ್ವಶನ್ ಪೇಪರ್ಸ್ ಬಂದಿದೆ. ಸೊ ಪ್ರತಿಯೊಂದು GK ಕ್ವಶನ್ ಪೇಪರ್ ನಲ್ಲೂ ಬರುವಂತ ಮ್ಯಾಥ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇವತ್ತು ನೋಡೋಣ 2021 ಪೇಪರ್ದು. ಸೊ ಇಯರ್ 2021 ಜನರಲ್ ನಾಲೆಡ್ಜ್ ಪೇಪರ್ ಕೆಪಿಎಸ್ಸಿ ಗ್ರೂಪ್ ಸಿ. ನೋಡೋಣ ಫಸ್ಟ್ ಮ್ಯಾಥ್ಸ್ ಕ್ವಶನ್ ಏನಿದೆ ಅಂತ. In a class of 40 girls, the average height of 30 girls is 160 centimeter and the average height of the remaining girls is 150 centimeter. What is the average height of the entire class? ಆ ಪ್ರಾಬ್ಲಮ್ ಇಂದ ನಾನು ಕೊಟ್ಟಿರೋ ಅಂತ ಡೇಟಾಗಳನ್ನ ಬರ್ಕೋತೀನಿ. ಟೋಟಲ್ ಗರ್ಲ್ಸ್ ಎಷ್ಟು ಜನ ಇರೋದು? 40 ಜನ ಇದ್ದಾರೆ. ಅದಾದ್ಮೇಲೆ ಆವರೇಜ್ ಹೈಟ್ ಆಫ್ 30, ಸರಾಸರಿ ಹೈಟ್ ಎಷ್ಟಿದೆ? 30 ಜನ ಹುಡುಗಿದ್ದು 160 ಸೆಂಟಿಮೀಟರ್ ಇದೆ. ಮತ್ತೆ ರಿಮೈನಿಂಗ್ ಗರ್ಲ್ಸ್ ಅಂದ್ರೆ ಎಷ್ಟಾಗ್ತಾರೆ? 40 ಜನ ಟೋಟಲ್ ಇರೋದು 40, ಅದರಲ್ಲಿ 30 ಗರ್ಲ್ಸ್ ಆವರೇಜ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ರಿಮೈನಿಂಗ್ ಅಂದ್ರೆ ಎಷ್ಟಾಗ್ತಾರೆ ಇಲ್ಲ ಆಕ್ಚುಲಿ? ಸೊ 10 ಗರ್ಲ್ಸ್ ರಿಮೈನಿಂಗ್ ಇಸ್ ನಥಿಂಗ್ ಬಟ್ 10 ಗರ್ಲ್ಸ್ ಆವರೇಜ್ ಹೈಟ್ 150 ಸೆಂಟಿಮೀಟರ್ ಆಗುತ್ತೆ. ಅದಾದ್ಮೇಲೆ ಟೋಟಲ್ ಕ್ಲಾಸ್ ಆವರೇಜ್ ಹೈಟ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಫಸ್ಟ್ ಆವರೇಜ್ ಹೆಂಗ್ ಕಂಡುಹಿಡಿಯೋದು ಅಂತ ನೋಡೋಣ. ಫಸ್ಟ್ ಈ ಕ್ವೆಶನ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನೀವು ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವತ್ತು ವಿಜುವಲೈಸೇಷನ್ ಬರಬೇಕು ನಿಮ್ಗೆ ಕ್ವೆಶನ್ ಸಾಲ್ವ್ ಮಾಡುವಾಗ, ಅವಾಗ ಹಾಫ್ ಆಫ್ ದ ಕ್ವೆಶನ್ ಸಾಲ್ವ್ ಆದಂಗೆ. ಸಪೋಸ್ ಇಲ್ಲಿ 5 ಜನ ನಾನು ಟೇಕನ್ ಕ್ಲಾಸ್ ಅಲ್ಲಿ 5 ಮೆಂಬರ್ಸ್ ಇದ್ದಾರೆ ಆಯ್ತಾ. ಈ 3 ಜನದ್ದು ಆವರೇಜ್ ಹೈಟ್ ಅಂದ್ರೆ ಎಷ್ಟು? ಏನ್ ಮಾಡ್ಬೇಕು? 3 ಜನಗಳ ಹೈಟ್ ನ ನಾನು ಆಡ್ ಮಾಡ್ಬೇಕು. ಸೊ ಎಷ್ಟಾಗುತ್ತೆ? 90 ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್ ಇಂದ ಡಿವೈಡ್ ಮಾಡ್ಬೇಕು. ಸೊ ಎಷ್ಟು ಬಂತು? 30 ಬಂತು. ಈ 3 ಜನದ ಆವರೇಜ್ ಹೈಟ್ 30 ಆಯ್ತು. ನೆಕ್ಸ್ಟ್ ಉಳಿದಿರೋದು ಅವ್ರು ಹಾಗೆ ಅಲ್ವಾ ಹೇಳೋದು, ಉಳಿದಿರೋರ್ದು ಆವರೇಜ್ ಹೈಟ್ ಅಂದ್ರೆ ಇವರಿಬ್ಬರದ ಆವರೇಜ್ ಹೈಟ್ ಎಷ್ಟಾಗುತ್ತೆ? ನನಗೆ 60 ಮತ್ತೆ 50 ಇರುತ್ತೆ. ಆವರೇಜ್ ಹೈಟ್ ಎಷ್ಟಾಗುತ್ತೆ? 60 ಮತ್ತೆ 55 ನ ಸೇರಿಸಬೇಕು. 110 ಡಿವೈಡೆಡ್ ಬೈ 2. ಸೊ ಆವರೇಜ್ ಹೈಟ್ ನನಗಿಲ್ಲಿ 55 ಆಗುತ್ತೆ. ಇವರಿಬ್ಬರದ ಆವರೇಜ್ ಹೈಟ್ 55 ಆಗುತ್ತೆ. ಇದೇ ಡೇಟಾ ನನಗೆ ಇಲ್ಲಿ ಸಿಕ್ಕಿರೋದು. ಈಗ ನಾನೇನ್ ಮಾಡ್ಬೇಕು? 5 ಜನಕ್ಕೆ ಆವರೇಜ್ ತಗೋಬೇಕು ಅಲ್ವಾ? 5 ಜನಕ್ಕೆ ಆವರೇಜ್ ತಗೋಬೇಕು. ಇಲ್ಲಿ ನನಗೆ ಇಂಡಿವಿಜುವಲ್ ಹೈಟ್ ಗೊತ್ತು, ಬಟ್ ಇಲ್ಲಿ ಇಂಡಿವಿಜುವಲ್ ಹೈಟ್ ಗೊತ್ತಿಲ್ಲ. ಅದೇ ನನಗೆ ಇಲ್ಲಿ 5 ಜನದ ಆವರೇಜ್ ಅಂದ್ರೆ ಏನ್ ಮಾಡ್ಬೋದು ನಾನು ಈಸಿಯಾಗೆ? ಇದಿಷ್ಟು ನಂಬರ್ಸ್ ನ ಆಡ್ ಮಾಡಿ ಡಿವೈಡೆಡ್ ಬೈ 5 ಮಾಡಿದ್ರೆ ನನಗೆ ಆವರೇಜ್ ಹೈಟ್ ಬಂದ್ಬಿಡುತ್ತೆ. ಬಟ್ ನನಗೆ ಈ ಲೆಕ್ಕದಲ್ಲಿ ನನಗೆ ಈ ನಂಬರ್ಸ್ ಗೊತ್ತಿಲ್ಲ, ಬರೀ ಇದು ಮತ್ತೆ ಇದು ಮಾತ್ರನೇ ಕೊಟ್ಟಿರೋದು. ಈಗ ನಾನೇನ್ ಮಾಡ್ಬೇಕು? ಇದರಿಂದ ನಾನು ಬ್ಯಾಕ್ ಟು ಈ ಸಮ್ ಹೆಂಗ್ ತಗೊಳ್ಳೋದು ಅಂತ ಬೇಕು ನನಗೆ ಅಲ್ವಾ. ಈಗ ನಾನೇನ್ ಮಾಡ್ತೀನಿ? ಈ ಡೇಟಾ ಇಂದ ನಾನು ಆವರೇಜ್ ಹೈಟ್ ಹೇಗೆ ಕಂಡುಹಿಡಿಯೋದು ನೋಡ್ತೀನಿ. ಒಬ್ರಿಗೆ 30 ಅಂದ್ರೆ ಆವರೇಜ್ 30 ಇದೆ. ಆ ತರದವ್ರು ಎಷ್ಟು ಜನ ಇದ್ದಾರೆ? 3 ಮೆಂಬರ್ಸ್ ಇದ್ದಾರೆ. ಸೊ ಎಷ್ಟಾಯ್ತು? 90. ಸೊ ನನಗೆ ಈ ಇಂಡಿವಿಜುವಲ್ ನಂಬರ್ ಗೊತ್ತಿಲ್ಲದೇನೆ ನನಗೆ ಈ ಸಮ್ ಸಿಕ್ತು. 40 60 70 80 50 ಪ್ಲಸ್ 40 90. ಸೊ 90 ಸಿಕ್ತು. ಏನ್ ಮಾಡಿದೆ ನಾನು? ಆವರೇಜ್ ಇಂದ ಎಷ್ಟು ಜನ ಅಂತ ಮಲ್ಟಿಪ್ಲೈ ಮಾಡಿದೆ. ಇಲ್ಲೇನಿದೆ? ನನಗೆ ಆವರೇಜ್ ಆಫ್ ರಿಮೈನಿಂಗ್ ಅಂದ್ರೆ 55 ಆವರೇಜ್ ಇದೆ. ಸೊ ರಿಮೈನಿಂಗ್ ಪೀಪಲ್ ಎಷ್ಟಿಲ್ಲಿ? 2. ಎಷ್ಟಾಯ್ತು? 110. ನನಗೆ ಈ ನಂಬರ್ಸ್ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೂ ನನಗೆ ಇದರ ಸಮ್ಮು ಸಿಕ್ತು. ಈಗ ಆವರೇಜು ಈಸಿ. ಏನ್ ಮಾಡ್ಬೇಕು ಹೇಳಿ? ಜಸ್ಟ್ ಇದು ಎರಡನ್ನ ಆಡ್ ಮಾಡ್ಬಿಡಿ. ಅವಾಗ ಎಷ್ಟು ಬರುತ್ತೆ? 200 ಆಯ್ತು. ಸೊ ಟೋಟಲ್ ಸ್ಟೂಡೆಂಟ್ಸ್ ಗೊತ್ತಲ್ವಾ ನನಗೆ? ಇದು ಎಲ್ಲಾ ಸ್ಟೂಡೆಂಟ್ಸ್ ಹೈಟ್ ಸಮ್ ಆಯ್ತು. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 200 ಡಿವೈಡೆಡ್ ಬೈ 5. ಸೊ ದಷ್ಟು ಎಷ್ಟಾಗುತ್ತೆ? 40 ನಿಮ್ಗೆ ಆವರೇಜ್ ಹೈಟ್ ಆಯ್ತು. ಕ್ಲಿಯರ್ ಆಯ್ತಲ್ವಾ? ಕಡಿಮೆ ತಗೊಂಡು ನೋಡಿದಾಗ ಏನಪ್ಪಾ ಅಂದ್ರೆ ನಂಗೆ ಇಂಡಿವಿಜುವಲ್ ಹೈಟ್ ಗೊತ್ತಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀನಿ ನಾನು? ಆವರೇಜ್ ಹೈಟ್ ನ ತಗೊಂಡು ಆವರೇಜ್ ಹೈಟ್ ಇಂದ ನಾನು ಏನ್ ಮಾಡ್ತೀನಿ? ಈಗ ನಂಬರ್ ಆಫ್ ಎಷ್ಟು ಜನಕ್ಕೆ ಅದು ಆವರೇಜ್ ಅನ್ನೋದನ್ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಅದೇ ತರ ಇಲ್ಲೂ ಆವರೇಜ್ ಹೈಟ್ ತಗೋತೀನಿ ಮತ್ತೆ ಎಷ್ಟು ಜನಕ್ಕೆ ಅದು ಅಂತ ಮಲ್ಟಿಪ್ಲೈ ಮಾಡ್ಕೋತೀನಿ. ಈಗ ನನಗೆ ಇಲ್ಲಿ ಸಿಕ್ತು. ಸೊ ಅದೇ ತರ ನೀವು ಈಗ ಈ ಪ್ರಾಬ್ಲಮ್ಗೆ ಮಾಡ್ಬೇಕಾಗುತ್ತೆ. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡೋಣ ಅಲ್ವಾ? ಏನ್ ಬೇಕಾಗುತ್ತೆ ನನಗೆ? 160 ಸೆಂಟಿಮೀಟರ್ ಆವರೇಜ್ ಎಷ್ಟು ಜನಕ್ಕೆ ಆವರೇಜ್? ಅದು
30 ಮೆಂಬರ್ಸ್ ಇದೆ ಅವರೇಜು. ಸೊ ಇದನ್ನ ತಗೋತೀನಿ ನಾನು. ರಿಮೈನಿಂಗ್ ಗರ್ಲ್ಸ್ ಎಷ್ಟು? 40 ನಲ್ಲಿ 30 ಹೋದ್ರೆ ನನಗೆ 10 ಮೆಂಬರ್ಸ್ದು ಎಷ್ಟಿದೆ ಅವ್ರದ್ದು? 10 ಮೆಂಬರ್ಸ್ದು 150 ಇದೆ. ಸೊ ನಾನು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? ಸೊ 160 into 30 ಮಾಡಿದಾಗ 4800 ಬಂತು. 150 into 10 ಮಾಡಿದಾಗ 1500 ಆಯ್ತು. ನೆಕ್ಸ್ಟ್ ಅದೆರಡನ್ನು ಆಡ್ ಮಾಡ್ಕೋತೀನಿ. ಸೊ ಎಷ್ಟು ಬಂತು ನನಗೆ ಟೋಟಲ್? ಅಂದ್ರೆ ಎಲ್ಲ 40 ಗರ್ಲ್ಸ್ ಆವರೇಜ್ ಎಷ್ಟಾಗುತ್ತೆ? 6300 ಆಗುತ್ತೆ. ಸೊ ನನಗೆ ಏನ್ ಮಾಡ್ಬೇಕು? ನನಗೆ ಆವರೇಜ್ ಆಫ್ ದಿ ಕ್ಲಾಸ್ ಬೇಕಂದ್ರೆ 6300 ಡಿವೈಡೆಡ್ ಬೈ ಟೋಟಲ್ ಗರ್ಲ್ಸ್ ಎಷ್ಟು? 157.5 ಬರುತ್ತೆ ಆನ್ಸರ್. ಬಟ್ ನೀವು ಪ್ರಾಬ್ಲಮ್ ಮತ್ತೆ ಆಪ್ಷನ್ಸ್ ಬರ್ಕೊಂಡಿದ್ರೆ ನೋಡಿ, ಈ ಆನ್ಸರ್ ಇಲ್ಲ. ಬಟ್ ದಿಸ್ ಇಸ್ ದಿ ಕರೆಕ್ಟ್ ಮೆಥಡ್. ನಾನು ಮೇ ಬಿ ನಾನು ತಗೊಂಡಿರೋ ಕ್ವಶನ್ ಪೇಪರ್ ನಲ್ಲಿ ರಾಂಗ್ ಆಗಿ ಪ್ರಿಂಟ್ ಆಗಿದೆ, ಅಥವಾ ಮೇ ಬಿ ಆವಾಗ ಗ್ರೇಸ್ ಮಾರ್ಕ್ಸ್ ಇತ್ತು ಅನ್ಸುತ್ತೆ. ಐ ಆಮ್ ನಾಟ್ ಶೋರ್. ಬಟ್ ನಾನು ಇಂಟರ್ನೆಟ್ ಅಲ್ಲಿ ಇದೇ ಪ್ರಾಬ್ಲಮ್ ನ ಹುಡುಕಿದಾಗ ಆಕ್ಚುಲಿ ಏನ್ ಗೊತ್ತಾ, ಇದು ಪ್ರಾಬ್ಲಮ್ ನಲ್ಲಿ 156 ಇದೆ. ಓಕೆನಾ? 156 ನ ಹಾಕೊಂಡು ನೀವು ಇದೇ ಮಾಡಿದ್ರೆ ರೈಟ್, ಅವಾಗ ನಿಮ್ಗೆ 159 ಬರುತ್ತೆ ಆನ್ಸರ್. ಜಸ್ಟ್ ಒಂದ್ಸತಿ ಬೇಕಾದ್ರೆ ಟ್ರೈ ಮಾಡಿ. ಇದನ್ನ 156 ಹಾಕೊಂಡು ಸೇಮ್ ಮಾಡಿ. ಇಲ್ಲೇ ಚೇಂಜ್ ಆಗುತ್ತೆ ನೋಡಿ. 156 ಅಂದ್ರೆ ಏನಾಗುತ್ತೆ? ಇಲ್ಲೊಂದು 6 ಬರುತ್ತೆ, ಇಲ್ಲೊಂದು 6 ಆಗುತ್ತೆ ಇದು, ರೈಟ್? ಸೊ 6360 ನ ಡಿವೈಡೆಡ್ ಬೈ 40 ಮಾಡಬೇಕಾಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ? 1 4 3 12 ಸಾರಿ 4 1 4 4 5 20 4 9 36 159 ಬರುತ್ತೆ. ಆಕ್ಚುಲಿ ಇದು 156 ಅದು ಡೇಟಾ, ಅವಾಗಲೇ 159 ಬರೋದು ಆನ್ಸರ್ ನಲ್ಲಿ. ಮೇ ಬಿ ಕ್ವಶನ್ ಪೇಪರ್ ವಾಸ್ ರಾಂಗ್ಲಿ ಪ್ರಿಂಟೆಡ್, ಅಥವಾ ನಾನು ತಗೊಂಡಿರೋ ಬುಕ್ ಅಲ್ಲಿ ಕ್ವಶನ್ ಪೇಪರ್ ಇಂದ ಇದಕ್ಕೆ ಕಾಪಿ ಆಗೋವಾಗ ರಾಂಗ್ ಆಗಿದೆ, ಎರಡರಲ್ಲೊಂದು. ಬಟ್ ಎನಿವೇ ಮೆಥಡ್ ಸೇಮ್, ಗೊತ್ತಾಯ್ತಲ್ವಾ? ಸೊ ಸೇಮ್ ಮೆಥಡ್ ನ ಫಾಲೋ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈಗ ನಾವು 52nd ಕ್ವೆಶ್ಚನ್ ನೋಡೋಣ. ಹಿಯರ್ ಇಸ್ ದ ಕ್ವೆಶ್ಚನ್. Spending 40% on machinery, 25% on building, 15% on raw materials, and 5% on furnitures, the money left with Monica is rupees 1305. What is the money she had initially? ಪ್ರಾಬ್ಲಮ್ ನೋಡಿದ್ರಿ ಅಲ್ವಾ? ಪ್ರಾಬ್ಲಮ್ ಇಂದ ನಾನು ಡೇಟಾ ಗಿವನ್ ನ ಬರ್ಕೊಂಡಿದ್ದೀನಿ. ಏನೇನು ಕೊಟ್ಟಿದ್ದಾರೆ? ಮಷಿನರಿಗೆ ಸ್ಪೆಂಡ್ ಮಾಡಿರೋ ಅಮೌಂಟ್ 40%. ಅಂದ್ರೆ ಎಷ್ಟು ಅಮೌಂಟ್ ಇದೆ ಅವ್ರ ಹತ್ರ ಅದನ್ನ ಹೇಳಿಲ್ಲ. ಸೊ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಅನ್ನೋಷ್ಟು ಅಮೌಂಟ್ ಫಸ್ಟ್ ಇತ್ತು ಅವ್ರ ಹತ್ರ. ಅದರಲ್ಲಿ 40% ನ ಮಷಿನರಿಗೆ ಮತ್ತೆ ಬಿಲ್ಡಿಂಗ್ ಗೆ 25% ನ ಖರ್ಚು ಮಾಡಿದ್ದಾರೆ, ರಾ ಮೆಟೀರಿಯಲ್ಸ್ ಗೆ 15%, ಫರ್ನಿಚರ್ ಗೆ 5% ಖರ್ಚು ಮಾಡಿದ್ದಾರೆ. ಉಳಿದಿರೋ ಅಮೌಂಟ್ ಎಷ್ಟು? ರಿಮೈನಿಂಗು 1305. ಕಂಡುಹಿಡಿಯಬೇಕಾಗಿರೋದೇನು? ಫಸ್ಟ್ ಎಷ್ಟು ಅಮೌಂಟ್ ಇತ್ತು ಅವ್ರ ಹತ್ರ ಅಂತ ಕಂಡುಹಿಡಿಬೇಕು. ಓಕೆ, ಈ ರಿಮೈನಿಂಗ್ ಅನ್ನೋದು ಎಷ್ಟು ಪರ್ಸೆಂಟ್ ಆಗುತ್ತೆ? ಇದಿಷ್ಟು ಪರ್ಸೆಂಟೇಜ್ಗಳನ್ನ ಆಡ್ ಮಾಡೋಣ. 40, 25, 15 ಮತ್ತೆ 5 ಇದಿಷ್ಟು ಪರ್ಸೆಂಟೇಜ್ ಆಲ್ರೆಡಿ ಖರ್ಚಾಗಿರೋದು. ಅಂದ್ರೆ ಎಷ್ಟಾಯ್ತು? 85% ಅಮೌಂಟ್ ಖರ್ಚಾಗ್ಬಿಟ್ಟಿದೆ. ಯಾವಾಗಲೂ ನಾವು 100 ತಗೊಳ್ಳೋದು ಪರ್ಸೆಂಟೇಜ್ ಬಂದಾಗ. ಅಂದ್ರೆ ಏನಪ್ಪಾ? 100 ಮೈನಸ್ 85 ಉಳಿದಿರೋದೆಷ್ಟು? 15%. ಅಂದ್ರೆ ನನಗೆ ಉಳಿದಿರೋ ಅಮೌಂಟ್ ಎಷ್ಟ್ರದಾಗಿರುತ್ತೆ? 15% ಅಮೌಂಟ್ ಉಳಿದಿದೆ. ಯಾಕಂದ್ರೆ ಆಲ್ರೆಡಿ 40, 25, 15, 5 ಇದಿಷ್ಟು ಖರ್ಚು ಮಾಡಿದ್ರೆ ಇನ್ನು ಉಳಿಯೋ ಅಮೌಂಟ್ 15%. ಯಾಕಂದ್ರೆ ಇದನ್ನ ನೋಡಿದಾಗ 85 ಬಂದಿದೆ. 100 ಅಲ್ಲಿ 85 ತೆಗೆದ್ರೆ ನಾವು ಉಳಿದಿರೋ 15 ಆಗುತ್ತೆ. ಅಂದ್ರೆ ಉಳಿದಿರೋ ಅಮೌಂಟ್ 15%. ಸೊ 15% ಉಳಿದಿದೆ ಅಂದ್ರೆ 1035. 15% ನ ನಾನು ಹೇಗೂ ಬರಿಬಹುದು? 0.15 ಅಂತ ಬರಿಬಹುದು ಅಲ್ವಾ? 15 ಅಂದ್ರೆ ಪರ್ಸೆಂಟ್ ಅಂದ್ರೆ ಹೇಳಿ 15 ಡಿವೈಡೆಡ್ ಬೈ 100 ಅಂದ್ರೆ ಏನರ್ಥ? 0.15 ಅಲ್ವಾ? ಸೊ 15 ಅಂದ್ರೆ 15% ಇಸ್ ನಥಿಂಗ್ ಬಟ್ 0.15. ಈಗ ಏನ್ ಮಾಡ್ಬೇಕು? ಒಂದು ಫಾರ್ಮುಲಾ ತರ ಬರೀತೀನಿ ನಾನಿಲ್ಲಿ. 15% ಆಫ್ ಎಕ್ಸ್ ಅಲ್ವಾ? ಅಂದ್ರೆ ನಾನು ಆಕ್ಚುಲಿ ಇದ್ದಿದ್ದ ಅಮೌಂಟ್ 15% ಇಂಟು ಎಕ್ಸ್
ಇದು ನನ್ನ ಟೋಟಲ್ ವ್ಯಾಲ್ಯೂ ಎಕ್ಸ್. ಇದು ಮಲ್ಟಿಪ್ಲಿಕೇಶನ್ ಅಲ್ಲ, ಇಲ್ಲ ಹಾಕಿದ್ರೆ ಮಲ್ಟಿಪ್ಲೈ. ಅಂದರೆ 15% ಆಫ್ ಎಕ್ಸ್ ಎಷ್ಟಾಗುತ್ತೆ ನನಗೆ? 1305. 15% ಆಫ್ ಎಕ್ಸ್ 1305 ಆದರೆ ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ಇಸ್ ಈಕ್ವಲ್ ಟು 1305 ಡಿವೈಡೆಡ್ ಬೈ 0.15. ಗೊತ್ತಾಯ್ತಲ್ಲ? ಯಾವಾಗಲೂ ನಾವು ಈ ಥರ ಫಾರ್ಮುಲಾ ಅದ್ರಲ್ಲಿ ಬರೆದು ನಾವು ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಇರೋದು ಏನಾಗುತ್ತೆ? ಇಲ್ಲಿ ಬಂದಾಗ ಡಿವಿಷನ್ ಆಗುತ್ತೆ. ಈಕ್ವಲ್ಸ್ ಇಂದ ಆ ಕಡೆ ಬಂದಾಗ ಇಲ್ಲಿ ಮಲ್ಟಿಪ್ಲೈ ಮಾಡ್ತಿರೋದು, ಈ ಕಡೆ ಬಂದಾಗ ಇಲ್ಲಿ ಮೇಲಿರೋದು ಡಿನಾಮಿನೇಟರ್ ಬರುತ್ತೆ. ಅಂದರೆ ನಾನು ಡಿವಿಷನ್ ಮಾಡಬೇಕು. ಸೊ ಎಷ್ಟು ಬರುತ್ತೆ ಆನ್ಸರು? ನೀವು ಹೀಗಾದರೂ ಬರ್ಕೋಬೋದು, ಅಥವಾ 1305 ಡಿವೈಡೆಡ್ ಬೈ 0.515 ಅಂದರೆ ಹೇಳಿ 15/100 ಅಲ್ವಾ? ಅಂದರೆ ಇದನ್ನ ಮೇಲಕ್ಕೆ ತಗೊಂಡಾಗ ನಾನು ಏನಾಗುತ್ತೆ? 1305 ಇಂಟು 100/15. ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ಬರೋ ಆನ್ಸರೇ 8700. ಅದೇನೇ ಆ್ಯಕ್ಚುಲ್ ವ್ಯಾಲ್ಯೂ. ಹೋಪ್ ದ ಫ್ಲೋ ಈಸ್ ಕ್ಲಿಯರ್. ಏನು ಮಾಡಿದ್ವಿ ಅಂದರೆ ಎಲ್ಲ ಪರ್ಸೆಂಟೇಜ್ಗಳನ್ನ ಆ್ಯಡ್ ಮಾಡಿಕೊಂಡೆ. ಆಲ್ರೆಡಿ ಖರ್ಚಾಗಿರೋದು 85% ಖರ್ಚಾಗಿ ಹೋಗಿದೆ. ಉಳಿದಿರೋ ಅಮೌಂಟು ಇಲ್ಲ, ಅವ್ರು ಪರ್ಸೆಂಟೇಜ್ ಕೊಟ್ಟಿಲ್ಲ. ಇದನ್ನ ನಾನೇ ಕಂಡಿಡ್ಕೊಂಡೆ. ಹೆಂಗೆ? 85% ಖರ್ಚಾಗಿ ಹೋಗಿದೆ ಅಂದರೆ ಪರ್ಸೆಂಟ್ ಅಂದರೆ ಯಾವಾಗಲೂ 100ಗೆ ನಾವು ಲೆಕ್ಕ ಹಾಕೋದು. ಸೊ 100ಅಲ್ಲಿ 85 ಖರ್ಚಾಗಿದೆ ಅಂದರೆ 15% ಉಳಿಯುತ್ತೆ. ಸೊ 15% ಅಮೌಂಟೇನೆ 1305. ಹಾಗೇನು ಮಾಡ್ತೀವಿ? 15% ನಾನು ಇಗೂ ಬರೀಬೋದು 0.15 ಇಂಟು ಎಕ್ಸ್ ಅನ್ನೋದೇನು? ಟೋಟಲ್ ಅಮೌಂಟ್ ಅವ್ರ ಹತ್ರ ಮೊದಲಿಗಿದ್ದು, ಅದು ನಮಗೆ ಗೊತ್ತಿಲ್ಲ. ಇದು ಖರ್ಚಾದ್ಮೇಲೆ ಉಳಿದಿರೋದು. ಸೊ 0.5 ಆಫ್ ಎಕ್ಸ್ ಅಂದ್ರೆ ಎಷ್ಟಾಗುತ್ತೆ? 0.15 ಆಫ್ ಅಥವಾ 15% ಆಫ್ ಎಕ್ಸ್. ನನಗೆ ಇದೊಂದೇ ವ್ಯಾಲ್ಯೂ ಗೊತ್ತಿರೋದು, ಈಗ ಯಾವುದು ಕೊಟ್ಟಿಲ್ಲ ಅವರಲ್ವಾ? 1305 ಆಯಿತು. ಸೊ ನಾನು ಸಿಂಪ್ಲಿಫೈ ಮಾಡಿದೆ ಆ ಇಕ್ವೇಶನ್ನ. ದ ಆನ್ಸರ್ ಈಸ್ 8700. This is all about today's video. We'll meet with the next question. Take care. Bye bye.